ಇವತ್ತಿನ ರೆಸಿಪಿ ಮೆಂತ್ಯ ರೈಸ್. ಇದನ್ನು ಮಾಡುವ ವಿಧಾನ. ಬೇಕಾಗುವ ಪದಾರ್ಥಗಳು: ಹಸಿಮೆಣಸಿನಕಾಯಿ 8ರಿಂದ 10, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಪುದೀನ ಸ್ವಲ್ಪ, ಗಸಗಸೆ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತೆಂಗಿನ ತುರಿ 4ರಿಂದ 6 ಚಮಚ, ಗೋಡಂಬಿ 8ರಿಂದ 10, ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು 2, ಕರಿಬೇವು ಸ್ವಲ್ಪ, ಪಲಾವ್ ಎಲೆ ಸ್ವಲ್ಪ, ಪಲಾವ್ ಸಾಮಗ್ರಿ ಸ್ವಲ್ಪ, ಬಟಾಣಿ ಅರ್ಧ ಬಟ್ಟಲು, ಗರಂ ಮಸಾಲ ಪುಡಿ 1 ಚಮಚ, ಅರಿಶಿಣದ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ 1/2 ಬಟ್ಟಲು, ಮೆಂತ್ಯ ಸೊಪ್ಪು 1 ಬಟ್ಟಲು, ಟೊಮೆಟೊ ಸಣ್ಣಗೆ ಹೆಚ್ಚಿದ್ದು 3, ಧನಿಯಾ ಪುಡಿ 1 ಚಮಚ, ತುಪ್ಪ ಸ್ವಲ್ಪ, ನಿಂಬೆ ರಸ 1 ಚಮಚ. ಮೆಂತ್ಯ ರೈಸ್ ಮಾಡುವ ವಿಧಾನ: ಮೊದಲಿಗೆ ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ, ಪುದೀನ, ಗಸಗಸೆ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಗೋಡಂಬಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಲೆಯ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆಯನ್ನು ಹಾಕಿ ಕಾದ ನಂತರ ಪಲಾವ್ ಎಲೆ ಹಾಗೂ ಪಲಾವ್ ಸಾಮಗ್ರಿಗಳನ್ನು ಹಾಕಿ ನಂತರ ಈರುಳ್ಳಿಯನ್ನು ಕೆಂಪಗೆ ಹುರಿದುಕೊಳ್ಳಿ. ನಂತರ ಬಟಾಣಿ, ಗರಂ ಮಸಾಲ ಪುಡಿ, ಅರಿಶಿಣದ ಪುಡಿ ಹಾಗೂ ರುಬ್ಬಿಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಇದೀಗ ಮೆಂತ್ಯ ಸೊಪ್ಪು, ಟೊಮೆಟೊ, ಧನಿಯಾ ಪುಡಿ ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೆ ಕೈಯಾಡಿಸುತ್ತಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ಹಾಗೂ ಅಳತೆ ನೀರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ತುಪ್ಪ ಹಾಗೂ ನಿಂಬೆ ರಸವನ್ನು ಸೇರಿಸಿ ಮುಚ್ಚಳ ಮುಚ್ಚಿ 2 ಕೂಗು ಕೂಗಿಸಿದರೆ ರುಚಿಕರವಾದ ಮೆಂತ್ಯ ರೈಸ್ ಸವಿಯಲು ಸಿದ್ಧ.